ನಮ್ಮ ಸುತ್ತ ನಮ್ಮ ದೇಹದ ಒಳಗೆ ಸದಾ ಅದೃಶ್ಯ ರಾಸಾಯನಿಕ ಯುದ್ಧಗಳು ನಡೀತಾನೆ ಇರುತ್ತೆ. ಬನ್ನಿ ಅದ್ರ ಬಗ್ಗೆ ಇವತ್ತು ನೋಡೋಣ. ಹಲ್ಲಿನ ಸವೆತ ಮತ್ತು ಜೇನುಹುಳದ ಕುಟುಕು ಇವೆರಡಕ್ಕೂ ಏನಾದರೂ ಸಂಬಂಧ ಇದೆಯಾ? ಇದೆ, ಒಂದು ಪ್ರಮುಖ ವೈಜ್ಞಾನಿಕ ಸತ್ಯವೇ ಅಡಗಿದೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ನಮ್ಮ ಮೊದಲ ಕೇಸ್ ಶುರುವಾಗೋದೇ ನಮ್ಗೆಲ್ಲ ಪರಿಚಿತವಾದ ಜಾಗ, ಅಂದ್ರೆ ನಮ್ಮ ಬಾಯಲ್ಲೇ. ಹಲ್ಲು ಹುಳುಕಾಗತ್ತೆ, ಸವ್ಯುತ್ತೆ ಅಂತ ನಮಗೆಲ್ಲ ಗೊತ್ತು. ಆದ್ರೆ ಕೆಮಿಕಲ್ ಲೆವೆಲ್ನಲ್ಲಿ ಅಲ್ಲಿ ನಿಜಕ್ಕೂ ಏನಾಗುತ್ತೆ? ನಮ್ಮ ಬಾಯಿಯ ಜೊಲ್ಲಿನ pH ಲೆವೆಲ್ಲು 5.6ಕ್ಕಿಂತ ಕೆಳಗೆ ಹೋದ್ರೆ ಅದು ಆಸಿಡ್ ಆಗಿ ಹಲ್ಲು ಸವಿಯೋಕೆ ಶುರುವಾಗತ್ತೆ. ಬ್ಯಾಕ್ಟೀರಿಯಾ ಸಕ್ಕರೆಯನ್ನ ತಿಂದು ಆಸಿಡ್ ಉತ್ಪತ್ತಿ ಮಾಡುತ್ತೆ. ಈ ಆಸಿಡ್ ಹಲ್ಲಿನ ಎನಾಮೆಲ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಹಾಗಾದ್ರೆ ಈ ಆಸಿಡ್ ಅಟ್ಯಾಕ್ನಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋದು ಹೇಗೆ? ಯಾವ್ದ್ರೂ ದಾರಿ ಇದೆಯಾ? ಇದಕ್ಕಿರೋ ಸೊಲ್ಯೂಷನ್ ನಮ್ಮ ಟೂತ್ ಪೇಸ್ಟ್. ಇದು ಆಸಿಡ್ನ ರಾಸಾಯನಿಕ ವಿರೋಧಿ, ಅಂದ್ರೆ ಆಲ್ಕಲೈನ್ ಅಥವಾ ಕ್ಷಾರೀಯ. ಈ ಪ್ರಕ್ರಿಯೆಗೆ ನ್ಯೂಟ್ರಲೈಸೇಷನ್ ಅಂತಾರೆ. ಅಂದ್ರೆ ಒಂದು ಬೇಸ್ ಬಳಸಿ ಹಾನಿಕಾರಕ ಆಸಿಡ್ ಅನ್ನು ನ್ಯೂಟ್ರಲ್ ಮಾಡೋದು. ಸರಿ, ಈಗ ನಮ್ಮ ಮುಂದಿನ ಕೇಸಿಗೆ ಹೋಗೋಣ. ನಮ್ಮ ಹೊಟ್ಟೆಯೊಳಗಿರೋ ಅತಿ ಆಮ್ಲೀಯ ವಾತಾವರಣದ ಬಗ್ಗೆ ನೋಡೋಣ. ಹೌದು, ಇದು ಸತ್ಯ. ನಮ್ಮ ಹೊಟ್ಟೆಯ ಆಸಿಡ್ ಎಷ್ಟು ಸ್ಟ್ರಾಂಗ್ ಅಂದ್ರೆ ಅದು ಲೋಹವನ್ನೇ ಕರಗಿಸಬಲ್ಲದು. ಹಾಗಾದ್ರೆ ಈ ಆಸಿಡ್ ಯಾಕೆ ಬೇಕು? ಒಂದು, ಆಹಾರ ಜೀರ್ಣಿಸೋಕೆ. ಇನ್ನೊಂದು, ಹಾನಿಕಾರಕ ಬ್ಯಾಕ್ಟೀರಿಯಾನ ಕೊಲ್ಲೋಕೆ. ನಮ್ಮ ಕೊನೆಯ ಕೇಸ್ ದೇಹದ ಹೊರಗೆ ನಡೆಯೋಂದು ಅನುಭವ. ಅದೇ ನೋವು ಕೊಡುವ ಜೇನುಹುಳದ ಕುಟುಕು. ಜೇನು ಚುಚ್ಚಿದಾಗ ಉರಿ ಯಾಕಾಗುತ್ತೆ ಗೊತ್ತಾ? ಅದು ಕೇವಲ ಗಾಯದಿಂದಲ್ಲ, ಅದು ನಮ್ಮ ಚರ್ಮದೊಳಗೆ ಬಿಡೋ ಆಸಿಡ್ನಿಂದ. ಬಾಯಿ, ಹೊಟ್ಟೆ, ಜೇನುಕುಟುಕು ಈ ಮೂರು ಬೇರೆ ಬೇರೆ ಸನ್ನಿವೇಶಗಳು. ಆದ್ರೆ ಇವುಗಳನ್ನೆಲ್ಲ ಕನೆಕ್ಟ್ ಮಾಡೋದು ಒಂದೇ ಒಂದು ಕೆಮಿಕಲ್ ಪ್ರಿನ್ಸಿಪಲ್. ಹೌದು, ಇವೆಲ್ಲವೂ ಆಸಿಡ್ಸ್ ಮತ್ತು ಬೇಸಿಸ್ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಶಕ್ತಿಯ ಅದ್ಭುತ ಉದಾಹರಣೆಗಳು. ಈ ಟೇಬಲ್ ಎಲ್ಲವನ್ನೂ ಸಾರಾಂಶಿಸಿದೆ ನೋಡಿ. ಪ್ರತಿಯೊಂದು ಸಮಸ್ಯೆಯಲ್ಲೂ ಆಸಿಡ್ ಇದೆ, ಅದಕ್ಕೊಂದು ಬೇಸ್ ಪರಿಹಾರವಾಗಿದೆ. ಹಾಗಾಗಿ ನಮ್ಮ ಜೀವನನೇ ಆಸಿಡ್ಸ್ ಮತ್ತು ಬೇಸಿಸ್ ನಡುವಿನ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಇದ್ದಾಗೆ. ಇದೇ ನೋಡಿ ನ್ಯೂಟ್ರಲೈಸೇಷನ್ನ ಶಕ್ತಿ. ಈ ಸಿಂಪಲ್ ಕಾನ್ಸೆಪ್ಟ್ ನಮ್ಮ ದಿನನಿತ್ಯದ ಎಷ್ಟೋ ವಿಷಯಗಳನ್ನ ವಿವರಿಸುತ್ತೆ. ಅಂದ್ರೆ ಕೆಮಿಸ್ಟ್ರಿ ಅನ್ನೋದು ಬರೀ ಲ್ಯಾಬ್ನಲ್ಲಿಲ್ಲ, ನಮ್ಮ ಜೀವನದ ಪ್ರತಿ ಭಾಗದಲ್ಲೂ ಇದೆ. ಯೋಚಿಸಿ ನೋಡಿ, ನಮ್ಮ ಸುತ್ತ ಇನ್ಯಾವ ಅದೃಶ್ಯ ಯುದ್ಧಗಳು ನಡೀತಿರ್ಬೋದು?